ನಮಸ್ಕಾರ ಸ್ನೇಹಿತರೆ, ಮಸ್ಮಗ ಚಾನಲ್ಗೆ ಸ್ವಾಗತ. ಗಲ್ಫ್ನಲ್ಲಿ ನಡೀತಾ ಇರೋ ಯುದ್ಧ ಜಗತ್ತಿನಾದ್ಯಂತ ಎನರ್ಜಿ ಕ್ರೈಸಿಸ್ ತರ್ತಾ ಇದೆ. ಭಾರತ, ಫಿಲಿಪೈನ್ಸ್, ಶ್ರೀಲಂಕಾ ಎಲ್ಲಾ ಕಡೆನೂ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಮೊದಲೇ ಹದಗೆಟ್ಟಿದ್ದ ಪಾಕಿಸ್ತಾನದ ಎಕಾನಮಿ ಈಗ ಸಂಪೂರ್ಣ ಕುಸಿದು ಹೋಗೋ ಹಂತಕ್ಕೆ ತಲುಪಿದೆ. ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರವನ್ನ ಬಿಗಿಗೊಳಿಸಿರೋದ್ರಿಂದ ಪೆಟ್ರೋಲ್ ಮತ್ತು ಗ್ಯಾಸ್ ಬೆಲೆ ಪಾಕಿಸ್ತಾನದಲ್ಲಿ ರಾಕೆಟ್ ವೇಗದಲ್ಲಿ ಏರ್ತಾ ಇದೆ. ಕೇವಲ $25 ಮಿಲಿಯನ್ ಒಂದು LNG ಟ್ಯಾಂಕರ್ ನಷ್ಟು ಗ್ಯಾಸ್ ಬರ್ತಾ ಇತ್ತು, ಈಗ $100 ಮಿಲಿಯನ್ ದಾಟಿದೆ. ಕತಾರ್ ಮತ್ತು ಶೆಲ್ ಕಂಪನಿಗಳು ಗ್ಯಾಸ್ ಕೊಡಕ್ ಆಗಲ್ಲ ಅಂತ ಕೈಚೆಲ್ಲಿರೋದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿದೆ. ಇಂಧನ ಬೆಲೆ ಏರಿಕೆಯಿಂದಾಗಿ ಪಾಕಿಸ್ತಾನ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ಏಕಾಏಕಿ $55 ಹೆಚ್ಚಿಸಿದ್ದಾರೆ. ಅಲ್ಲದೆ ಐಷಾರಾಮಿ ಕಾರುಗಳಲ್ಲಿ ಬಳಸೋ ಹೈ ಆಕ್ಟೇನ್ ಇಂಧನದ ಬೆಲೆ ಪ್ರತಿ ಲೀಟರ್ಗೆ ಇದ್ದ $100 ತೆರಿಗೆಯನ್ನ ಈಗ $300 ಏರಿಕೆ ಮಾಡಲಾಗಿದೆ. ಅಂದ್ರೆ ಬರೋಬ್ಬರಿ $200 ತೆರಿಗೆಯನ್ನೇ ಜಾಸ್ತಿ ಮಾಡಲಾಗಿದೆ. ಸದ್ಯ ಪಾಕ್ನಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ $321 ಆಗಿದೆ. ನಿಜ, ತುಂಬಾ ಜನ ಹೇಳ್ತಾರೆ ರೂಪಿ ಕನ್ವರ್ಟ್ ಮಾಡಿ ನೋಡಿ ಸೇಮೆ ಆಗುತ್ತೆ ಅಂತ ಹೇಳಿ. ನಮ್ಮಲ್ಲಿ ಮುಂಚಿನಿಂದಲೂ ಟ್ಯಾಕ್ಸ್ ಜಾಸ್ತಿ ಇತ್ತು, ಆದ್ರೆ ಅವರು ಅಲ್ಲಿ ಎಲೆಕ್ಷನ್ಗಳಲ್ಲಿ ಭರವಸೆ ಕೊಟ್ಟು ತುಂಬಾ ಕಮ್ಮಿ ಇಟ್ಕೊಂಡಿದ್ರು ಪೆಟ್ರೋಲ್ ಡೀಸೆಲ್ನ ಪ್ರೈಸನ್ನ. ಪೊಲಿಟಿಕಲ್ ಟೂಲ್ ಅದು, ಅಲ್ಲಿ ಅಪೀಸ್ ಮಾಡೋಕ್ಕೆ ವೋಟರ್ಸ್ನ. ಈಗ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ ಮುಂಚೆ ಕಮ್ಮಿ ಇದ್ದಿದ್ದನ್ನ. ಇದರ ನೇರ ಹೊಡೆತ ಸಾರಿಗೆ ಮತ್ತು ವಿಮಾನಯಾನ ಕ್ಷೇತ್ರದ ಮೇಲೆ ಬಿದ್ದಿದೆ. ವಿಮಾನದ ಟಿಕೆಟ್ ದರಗಳು 10,000ದಿಂದ 1.5 ಲಕ್ಷದವರೆಗೆ ಏರಿಕೆಯಾಗಿದೆ. ಈ ತರ ಪರಿಸ್ಥಿತಿ ಕೈಮೀರಿ ಹೋಗ್ತಿರೋದ್ರಿಂದ ಪಾಕಿಸ್ತಾನ ಸರ್ಕಾರ ಕಠಿಣ ಕ್ರಮಗಳನ್ನು ಜಾರಿ ತಂದಿದೆ. ಸರ್ಕಾರಿ ವಾಹನಗಳ ಫ್ಯೂಲ್ ಅಲೋವೆನ್ಸ್ ನಲ್ಲಿ 50% ಕಟ್ ಮಾಡಲಾಗಿದೆ. ವಾರಕ್ಕೆ 4 ದಿನ ಮಾತ್ರ ಕೆಲಸ, ಉಳಿದ ದಿನಗಳಲ್ಲಿ ಅರ್ಧದಷ್ಟು ಸರ್ಕಾರಿ ನೌಕರರು ಮನೆಯಿಂದನೇ ಕೆಲಸ ಮಾಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ಜನರಿಗೂ ಕೂಡ ಅನಗತ್ಯವಾಗಿ ಓಡಾಡಬೇಡಿ, ಕಾರ್ ಪೂಲಿಂಗ್ ಮಾಡಿ ಅಂತ ಪ್ರಧಾನಿ ಶಹಬಾಜ್ ಶರೀಫೆ ಮನವಿ ಮಾಡಿದ್ದಾರೆ. ಒಂದು ವೇಳೆ ಯುದ್ಧ ಹೀಗೆ ಮುಂದುವರೆದ್ರೆ ಪಾಕಿಸ್ತಾನದ ಖಜಾನೆ ಖಾಲಿಯಾಗಿ ದೇಶವೇ ಕೊಲ್ಯಾಪ್ಸ್ ಆಗೋ ಭೀತಿ ಕಾಡ್ತಾ ಇದೆ ಅವ್ರನ್ನ. ಇತ್ತ ಫಿಲಿಪೈನ್ಸ್ನಲ್ಲೂ ಕೂಡ ಪರಿಸ್ಥಿತಿ ಹದಗೆಟ್ಟಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ರೇಟ್ ಗಗನಕ್ಕೇರಿದೆ. ಇದನ್ನು ಕಂಟ್ರೋಲ್ ಮಾಡೋಕೆ ಅಲ್ಲಿನ ಅಧ್ಯಕ್ಷ ಫರ್ಡಿನಾಂಡ್ ಮಾರ್ಕೋಸ್ ಜೂನಿಯರ್ ಎನರ್ಜಿ ಎಮರ್ಜೆನ್ಸಿ ಘೋಷಿಸಿದ್ರು. ಇದರ ವಿರುದ್ಧ ಅಲ್ಲಿನ ಜನ ಈಗ ರುಚಿಗೆದ್ದಿದ್ದಾರೆ. ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಬೀದಿಗಿಳಿದು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ಗುರುವಾರದಿಂದ ನಿರಂತರ 2 ದಿನಗಳ ಕಾಲ ದೇಶಾದ್ಯಂತ ಬೃಹತ್ ಸ್ಟ್ರೈಕ್ ಮಾಡೋಕೆ ಕರೆ ಕೊಟ್ಟಿದ್ದಾರೆ. ದಿನೇ ದಿನೇ ಏರ್ತಾ ಇರೋ ಫ್ಯೂಲ್ ಪ್ರೈಸ್ ಇಳಿಸೋಕೆ ಸರ್ಕಾರ ಕಂಪ್ಲೀಟ್ ಫೇಲ್ ಆಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಭಾರತದಲ್ಲಿ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ಮಾಡೋಕೆ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ಸಭೆ ಕರೆದಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಈ ಸಭೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್, ರಸಗೊಬ್ಬರ ಖಾತೆ ಸಚಿವ JP ನಡ್ಡಾ, ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮತ್ತು ಪೆಟ್ರೋಲಿಯಂ ಸಚಿವಾಲಯದ ಸೆಕ್ರೆಟರಿ ನೀರಜ್ ಮಿತ್ತಲ್ ಎಲ್ಲ ಪಕ್ಷಗಳ ಪ್ರತಿನಿಧಿಗಳು ಕೂಡ ಪಾಲ್ಗೊಂಡ ಪ್ರತಿನಿಧಿಗಳಿಗೆ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಶ್ರಿ ಮತ್ತು ನೀರಜ್ ಮಿತ್ತಲ್ ಅಧಿಕಾರಿಗಳಿಬ್ರು ಡೀಟೇಲ್ ಆಗಿ ಬ್ರೀಫಿಂಗ್ ಕೊಡ್ತಾರೆ. ಇನ್ನು ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧವನ್ನು ಖಂಡಿಸಿ ಸೌತ್ ಕೊರಿಯಾ ರಾಜಧಾನಿ ಸೋಲ್ನಲ್ಲಿ ಪ್ರತಿಭಟನೆಯಾಗಿದೆ. ಸಾವಿರಾರು ನಾಗರಿಕರು ಬೀದಿಗಿಳಿದು ಅಮೆರಿಕ ದಾಳಿಯ ವಿರುದ್ಧ ಘೋಷಣೆಗೆ ಹೋಗಿದ್ದಾರೆ. ಅಮೆರಿಕದ ಇನ್ಫ್ಲೂಯೆನ್ಸ್ ಜಾಸ್ತಿ ಇರೋ ಸೌತ್ ಕೊರಿಯಾ, ಉತ್ತರ ಕೊರಿಯಾ ಕಿಮ್ಮು ದೇಶದಲ್ಲ, ಅಲ್ಲಿ ಬಿಡಿ ಡಿಕ್ಷನರಿಲ್ಲ ಪದ ಇಲ್ಲ ಪ್ರತಿಭಟನೆ ಅನ್ನೋದು. ಯಾರ ವಿರುದ್ಧನೂ ಅಳಿಸ್ಬಿಟ್ಟಿದ್ದಾರೆ. ಸೌತ್ ಕೊರಿಯಾದಲ್ಲಿ ಹೇಳ್ತಿರೋದು ನಾವು ನಿಮಗೆ, ಅಮೆರಿಕದ ಇನ್ಫ್ಲೂಯೆನ್ಸ್ ಇರೋ ಸೌತ್ ಕೊರಿಯಾದಲ್ಲಿ ಅಮೆರಿಕದ ವಿರುದ್ಧ ಪ್ರತಿಭಟನೆಯಾಗಿದೆ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗಾದ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಜಾಯಿನ್ ಆಗೋದು ಕೂಡ ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ ಆಗಿರುತ್ತೆ. ಅದು ಆಸಕ್ತರು ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಇನ್ನು ಟ್ರಂಪ್ರನ್ನ ಇರಾನ್ ಮತ್ತೆ ಟ್ರೋಲ್ ಮಾಡಿದೆ. ಶೀಘ್ರದಲ್ಲಿ ಇರಾನ್ನಲ್ಲಿ ಟ್ರಂಪ್ ಭೂಸೇನೆ ಇಳಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಸುದ್ದಿಯಾಗಿತ್ತಲ್ಲ, ಇದಕ್ಕೆ ಇರಾನ್ ಸೇನೆಯ ಪ್ರಮುಖ ನಾಯಕ ಅಡ್ಮಿರಲ್ ಅಲಿ ಅಕ್ಬರ್ ಅಹ್ಮದಿಯನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮೆರಿಕನ್ ಸೈನಿಕರೇ ಬನ್ನಿ ಬನ್ನಿ, ಇನ್ನೂ ಹತ್ತಿರ ಬನ್ನಿ ಅಂತ ಚಾಲೆಂಜ್ ಹಾಕಿದ್ದಾರೆ. ನಾಗವಲ್ಲಿ ಕರೆದಂಗೆ ನಾವು ಸುಮಾರು 20 ವರ್ಷದಿಂದ ಇದನ್ನೇ ಕಾಯ್ತಾ ಇದ್ದೀವಿ, ಬನ್ನಿ ಬನ್ನಿ ಅಂತ. 2 ದಶಕಗಳಿಂದ ಎಸಿಮೆಟ್ರಿಕ್ ವಾರ್ಫೇರ್ ಅಂದ್ರೆ ಗೆರಿಲ್ಲಾ ಮಾದರಿಯ ತರಬೇತಿ ಪಡೆದಿದ್ದೇವೆ. ಅಮೆರಿಕದ ನೇರ ಸಂಘರ್ಷವನ್ನ ಎದುರಿಸೋಕೆ ನಮ್ಮ ಸೇನೆ ಸಂಪೂರ್ಣ ರೆಡಿಯಾಗಿದೆ. ಸೊ ಇನ್ನೊಂಚೂರು ಹತ್ರಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ ಫುಲ್ ಸ್ವ್ಯಾಗ್ನಲ್ಲಿ. ಇತ್ತ ಇಸ್ರೇಲ್ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಮತ್ತೊಂದು ದಾಳಿ ಮಾಡಿದೆ. ಇರಾನ್ನ ರಕ್ಷಣಾ ಇಲಾಖೆಗೆ ಸೇರಿದ ನೌಕಾಪಡೆಯ ಕ್ರೂಸ್ ಮಿಸೈಲ್ ತಯಾರಿಕಾ ಘಟಕವನ್ನ ಇಸ್ರೇಲ್ ಧ್ವಂಸ ಮಾಡಿದೆ. ಕಳೆದ 2 ದಿನಗಳಲ್ಲಿ ನಡೆಸಿದ ಗುಪ್ತಚರ ಆಧಾರಿತ ಏರ್ ಸ್ಟ್ರೈಕ್ ನಲ್ಲಿ 2 ಪ್ರಮುಖ ಮಿಸೈಲ್ ಕೇಂದ್ರಗಳನ್ನ ಗುರಿ ಮಾಡಲಾಗಿದೆ ಅಂತ ಇಸ್ರೇಲ್ ಅಧಿಕೃತವಾಗಿ ಹೇಳಿದೆ. ಈ ಫ್ಯಾಕ್ಟರಿಗಳಲ್ಲಿ ನೀರು ಮತ್ತು ನೆಲದ ಮೇಲಿನ ಗುರಿಗಳನ್ನ ಅತಿ ದೂರದಿಂದಲೇ ಹೊಡೆದುರುಳಿಸೋ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಈಗ ನಡೆದಿರೋ ಈ ದಾಳಿಯಿಂದ ಇರಾನ್ನ ಮಿಲಿಟರಿ ಶಕ್ತಿ ಮತ್ತು ಮಿಸೈಲ್ ಉತ್ಪಾದನಾ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಅಂತ ಇಸ್ರೇಲ್ ತಿಳಿಸಿದೆ. ಇನ್ನು ಈ ಯುದ್ಧವನ್ನ ನಿಲ್ಲಿಸೋಕೆ ಭಾರತ ವಿಶ್ವಾಸಾರ್ಹ ಪಾತ್ರ ವಹಿಸಬಹುದು ಅಂತ ಭಾರತದಲ್ಲಿರೋ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿದ್ದಾರೆ. ಈ ಯುದ್ಧದ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ಭಾರತದ ಪಾತ್ರ ಬಹಳ ಮುಖ್ಯವಾಗಿರೋದು.
ಭಾರತಕ್ಕೆ ಇರಾನ್ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅಥವಾ ಅಮೆರಿಕ ಇಸ್ರೇಲ್ ಜೊತೆಗೂ ಸ್ಟ್ರಾಂಗ್ ರಿಲೇಶನ್ಶಿಪ್ ಇದೆ. ಗ್ಲೋಬಲ್ ಸೌತ್ನಲ್ಲಿ ಭಾರತ ಮೇಜರ್ ಕಂಟ್ರಿ. ಜಾಗತಿಕ ಮಟ್ಟದಲ್ಲಿ ಭಾರತದ ಫಾರಿನ್ ಪಾಲಿಸಿ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಹೀಗಾಗಿ ಈ ಟೆನ್ಷನ್ ಅನ್ನ ಡಿಎಸ್ಕಲೇಟ್ ಮಾಡೋಕೆ, ಮಾತುಕತೆ ಮೂಲಕ ಸಂಘರ್ಷವನ್ನ ಬಗೆಹರಿಸೋಕೆ ಭಾರತ ಮೇನ್ ರೋಲ್ ನಿಭಾಯಿಸಬಹುದು ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನು, ಯುದ್ಧ ನಿಲ್ಲಿಸೋಕೆ ಇರಾನ್ ಈಗ ಸಿಕ್ಕಾಪಟ್ಟೆ ಟಫ್ ಕಂಡೀಷನ್ಗಳನ್ನ ಹಾಕಿದೆ ಅಂತ ಗೊತ್ತಾಗಿದೆ. ಅದು ಕೂಡ ಸಾಮಾನ್ಯ ಬೇಡಿಕೆ ಅಲ್ಲ. ಗಲ್ಫ್ ರಾಷ್ಟ್ರಗಳಲ್ಲಿರೋ ಅಮೆರಿಕದ ಎಲ್ಲ ಮಿಲಿಟರಿ ಬೇಸ್ಗಳನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು. ಯುದ್ಧದಿಂದ ನಮಗಾಗಿರೋ ನಷ್ಟಕ್ಕೆ ಅಮೆರಿಕ ಕಾಂಪನ್ಸೇಷನ್ ಕೊಡಬೇಕು. ಹಿಜ್ಬುಲ್ಲಾ ವಿರುದ್ಧ ಇಸ್ರೇಲ್ ಮಾಡ್ತಿರೋ ದಾಳಿ ಎಲ್ಲವೂ ನಿಲ್ಲಬೇಕು. ಹಾಗೂ ಇರಾನ್ ಮೇಲಿರೋ ಎಲ್ಲ ಸ್ಯಾಂಕ್ಷನ್ಸ್ ಅನ್ನ ತೆಗೆದು ಹಾಕಬೇಕು ಅಂತ ಹೇಳಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರಪಂಚದ ಬಹುದೊಡ್ಡ ಆಯಿಲ್ ರೂಟ್ ಆಗಿರೋ ಹಾರ್ಮುಸ್ ಜಲಸಂಧಿ ಪೂರ್ತಿಯಾಗಿ ಇರಾನ್ ಕಂಟ್ರೋಲ್ಗೆ ಕೊಡಬೇಕು. ಅಲ್ಲಿ ಓಡಾಡೋ ಹಡಗುಗಳಿಂದ ನಾವೇ ಫೀಸ್ ಕಲೆಕ್ಟ್ ಮಾಡ್ತೀವಿ ಅಂತಲೂ ಧಮಕಿ ಹಾಕಿದೆ. ಕಂಡೀಷನ್ ಇಟ್ಟಿದೆ. ಇದನ್ನ ಇರಾನ್ನ ಪವರ್ಫುಲ್ ಸೇನೆ, ಅಂದರೆ ಇರಾನ್ ಒಳಗಡೆ ಪವರ್ಫುಲ್ ಆಗಿರೋ IRGC ಮುಂದೆ ನಿಂತ್ಕೊಂಡು ಈ ಕಂಡೀಷನ್ಗಳನ್ನು ಇಟ್ಟು ಹಿಂಗಿದ್ರೆ ಮಾತ್ರ ಡೀಲ್ ಅಂತ ಕೇಳ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಲ್ಲದೆ ಹೊರಗಡೆ ಎಷ್ಟೆಲ್ಲ ಟಫ್ ಕಂಡೀಷನ್ ಹಾಕ್ತಿದ್ರು, ಒಳಗೊಳಗೆ ಇರಾನ್ ಸ್ವಲ್ಪ ಕಾಂಪ್ರಮೈಸ್ಗೂ ರೆಡಿ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇವೆ. ಅದು ಹಾಗೆ ಅಲ್ವಾ, ಯುದ್ಧಗಳಂಥ ಸನ್ನಿವೇಶದಲ್ಲಿ ಒಂಥರ ಲೆವರೇಜ್ ಥರ ಜಾಸ್ತಿ ಕೇಳಿಬಿಟ್ಟು ಆಮೇಲೆ ಕಮ್ಮಿಗೆ ಸೆಟ್ಲ್ ಆಗಲಿಕ್ಕೆ, ಕೇಳೋದೇ ಕಮ್ಮಿಗೆ ಕೇಳಿಬಿಟ್ರೆ ಇನ್ನೂ ಬಗ್ಗಿಸ್ಬಿಡ್ತಾರೆ ಅಂತ ಗೊತ್ತಿರುತ್ತಲ್ಲ. ಹಾಗಾಗಿ ಜಾಸ್ತಿ ಇಟ್ಬಿಟ್ಟು ನೋಡಿ ಇಷ್ಟೆಲ್ಲ ಬಿಟ್ಟಿದ್ದೀವಿ ನಾವು, ಅದೆಲ್ಲ ಬಿಟ್ಟಿದ್ದೀವಿ, ಇದಿಷ್ಟಕ್ಕಾರು ಒಪ್ಕೊಳ್ಳಿ ಅಂತ ಹೇಳ್ಬೋದಲ್ಲ, ಆ ಥರ. ಸೊ ಸ್ವಲ್ಪ ಕಾಂಪ್ರಮೈಸಸ್ಗೂ ರೆಡಿ ಇದ್ದಾರೆ ಅಂಥೇಳಿ ಅದೇ ಇರಾನ್ನ ಇನ್ನೊಂದಷ್ಟು ಮೂಲಗಳ ಕಡೆಯಿಂದ ಮೆಸೇಜಸ್ ಬರ್ತಾ ಇದ್ದಾವೆ. ಒಂದು ವೇಳೆ ಅಮೆರಿಕ ಒಪ್ಪಿದ್ರೆ ಮುಂದಿನ 5 ವರ್ಷಗಳ ಕಾಲ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮನ್ನು ನಿಲ್ಲಿಸೋಕ್ಕೂ ಇರಾನ್ ರೆಡಿಯಾಗಿದೆಯಂತೆ. ಹಾಗೆ ಯುರೇನಿಯಂ ಎನ್ರಿಚ್ಮೆಂಟ್ ಲೆವೆಲನ್ನು ಕಮ್ಮಿ ಮಾಡೋಕ್ಕೆ ಹಾಗೂ ತಮ್ಮ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳಿಗೆ ಬಂದು IAEA ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡೋದಕ್ಕೂ ಕೂಡ ಇರಾನ್ ಒಪ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಹಮಸ್, ಹಿಜ್ಬುಲ್ಲಾ ಹಾಗೂ ಇರಾಕ್ನ ಗುಂಪುಗಳಿಗೆ ಕೊಡ್ತಿರೋ ಫಂಡಿಂಗ್ ಅನ್ನ ಕೂಡ ನಿಲ್ಲಿಸೋಕೆ ರೆಡಿಯಾಗಿದೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಇವರಿಬ್ಬರು ಈ ತರ ಮಾತುಕತೆ ಆಗಿದೆ, ಮಾತುಕತೆ ಆಗ್ತಿಲ್ಲ ಅಂತ ಹೇಳ್ತಿರೋ ನಡುವೆನೆ ಈಗ ಲೇಟೆಸ್ಟ್ ಮಾಹಿತಿ ಏನು ಅಂದರೆ, ಪಾಕಿಸ್ತಾನ ಟ್ರಂಪ್ ಇಟ್ಟಿರೋ ಈ 15 ಅಂಶಗಳ ಏನು ಡೀಲ್ ಏನಿದೆ, 15 ಪಾಯಿಂಟ್ ಪ್ರೋಗ್ರಾಮ್, ಅದನ್ನು ಇರಾನ್ಗೆ ಸಬ್ಮಿಟ್ ಮಾಡಿದೆ. ಇರಾನ್ನಿಂದ ಪ್ರತಿಕ್ರಿಯೆ ಕಾಯಲಾಗ್ತಿದೆ ಅನ್ನೋ ಮಾಹಿತಿ ಕೂಡ ಈಗ ರಿಪೋರ್ಟ್ಸ್ ಕೂಡ ಬರ್ತಾ ಇದ್ದಾವೆ. ಅಮೆರಿಕ ಪಾಕಿಸ್ತಾನ ಕೈ ಕೊಟ್ಟು ಇರಾನಿಗೆ ಇದನ್ನು ಕೊಡಿ ಅಂತ ಹೇಳಿದೆ. ಪಾಕ್ ಇದನ್ನ ಇರಾನ್ಗೆ ಸಬ್ಮಿಟ್ ಮಾಡಿದೆ. ಇರಾನ್ನ ಪ್ರತಿಕ್ರಿಯೆಗಾಗಿ ಕಾಯಲಾಗ್ತಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇವೆ. ಇನ್ನು ಇಸ್ರೇಲ್ ಈಗ ತನ್ನ ಅಟ್ಯಾಕ್ ರೇಂಜ್ ಅನ್ನ ಮತ್ತಷ್ಟು ದೊಡ್ಡದು ಮಾಡಿದೆ. ಒಂದು ವಾರದ ಹಿಂದೆ ಇಸ್ರೇಲ್ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ರಷ್ಯಾ ಮತ್ತು ಇರಾನ್ ಬಳಸ್ತಾ ಇದ್ದ ನೇವಲ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿತ್ತು. ರಷ್ಯಾ ಹಾಗೂ ಇರಾನ್ ನಡುವೆ ವೆಪನ್ಸ್ ಸಪ್ಲೈ ಮಾಡೋ ಪ್ರಮುಖ ರೂಟ್ ಇದಾಗಿತ್ತು. ಇದನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ಮಾಡಿದೆ. ಈ ವಿಚಾರ ಇವಾಗ ಹೊರಗೆ ಬರ್ತಾ ಇದೆ. ಅಲ್ಲದೆ ಇರಾನ್ ಹಾಗೂ ರಷ್ಯಾದ ಪೋರ್ಟ್ಗಳನ್ನು ಕನೆಕ್ಟ್ ಮಾಡೋ ಸುಮಾರು 600 ಮೈಲಿ ಉದ್ದದ ಈ ಸಮುದ್ರದಲ್ಲಿ ಇಸ್ರೇಲ್ ಮಿಲಿಟರಿ ಆಪರೇಷನ್ ಮಾಡಿರೋದು ಇದೇ ಮೊದಲ ಬಾರಿಗೆ. ಇಲ್ಲಿ ಇಸ್ರೇಲ್ ಈ ಜಾಗದ ಮೇಲೆ ಅಟ್ಯಾಕ್ ಮಾಡೋಕೆ ಬಲವಾದ ಕಾರಣ ಇದೆ. ರಷ್ಯಾ ಮತ್ತು ಇರಾನ್ ರಾಷ್ಟ್ರಗಳು ತಮಗೆ ಬೇಕಾದ ಮದ್ದುಗುಂಡು ಹಾಗೂ ಶಸ್ತ್ರಾಸ್ತ್ರಗಳನ್ನ ಇದೇ ಕ್ಯಾಸ್ಪಿಯನ್ ಸಮುದ್ರದ ಮೂಲಕವೇ ಸಾಗಿಸ್ತಾ ಇದ್ರು. ಯುಕ್ರೇನ್ ಜೊತೆ ವಾರ್ ಶುರುವಾದಾಗಿನಿಂದ ಇರಾನ್ ಇದೇ ರೂಟ್ ನಲ್ಲಿ ರಷ್ಯಾಗೂ ಕೂಡ ಡ್ರೋನ್ಗಳನ್ನು ಮಾಡಿ ಕಳಿಸ್ತಾ ಇತ್ತು. ಸೊ ಈಗ ಈ ದಾಳಿ ಮೂಲಕ ಇರಾನ್ ಹಾಗೂ ರಷ್ಯಾದ ಈ ಪ್ರಮುಖ ವೆಪನ್ ಸಪ್ಲೈ ಲೈನ್ ಅನ್ನೇ ಇಸ್ರೇಲ್ ಧ್ವಂಸ ಮಾಡಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ನಡೀತಾ ಇದೆ ಅನ್ನೋ ಟ್ರಂಪ್ ಹೇಳಿಕೆಯನ್ನ ಇರಾನ್ ಮತ್ತೊಮ್ಮೆ ಅಲ್ಲಗಳೆದಿದೆ. ಪಾಕಿಸ್ತಾನದಲ್ಲಿರೋ ಇರಾನ್ ರಾಯಭಾರಿ ರೆಜಾ ಅಮೀರಿ ಮೊಗದ್ದಮ್ ಈ ಬಗ್ಗೆ ಮಾತನಾಡಿದ್ದು, ಅಮೆರಿಕ ಜೊತೆ ನಾವು ಯಾವುದೇ ರೀತಿಯ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಮಾತುಕತೆ ನಡೆಸಿಲ್ಲ ಅಂತ ಹೇಳಿದ್ದಾರೆ. ಟ್ರಂಪ್ ಒಬ್ಬ ಪ್ರಭಾವಿ ಇರಾನ್ ಅಧಿಕಾರಿಯೊಂದಿಗೆ ಸಕ್ಸಸ್ಫುಲ್ ಆಗಿ ಮಾತನಾಡಿದ್ದೀನಿ ಅಂತ ಏನು ಹೇಳ್ತಿದ್ದಾರೆ ಎಲ್ಲ ಸುಳ್ಳು ಅಂತ ಕಿಡಿಕಾರಿದ್ದಾರೆ. ಆದ್ರೆ ಈ ಯುದ್ಧ ನಿಲ್ಲಿಸೋಕೆ ಹಲವು ಫ್ರೆಂಡ್ಲಿ ಕಂಟ್ರೀಸ್ ಎರಡೂ ಕಡೆಯವರೊಂದಿಗೆ ಪ್ರತ್ಯೇಕವಾಗಿ ಸಮಾಲೋಚನೆ ನಡೆಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಇರಾನ್ ರಾಯಭಾರಿ ಒಪ್ಕೊಂಡಿದ್ದಾರೆ. ಇನ್ನು ಈ ಯುದ್ಧದ ವೇಳೆ ಇರಾನ್ನಲ್ಲಿ ಖ್ಯಾತ ಫಿಲ್ಮ್ ಮೇಕರ್ ಮನೆ ಮೇಲೂ ಕೂಡ ಸ್ಫೋಟಕ ಬಿದ್ದಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇರಾನ್ನ ಲೆಜೆಂಡರಿ ಡೈರೆಕ್ಟರ್ ಆಗಿದ್ದ ಅಬ್ಬಾಸ್ ಖಿಯಾರೋಸ್ತಾಮಿ ಅವರ ಮನೆ ಮೇಲೆ ಬಾಂಬ್ ದಾಳಿಯಾಗಿದೆ. ಈ ಬಗ್ಗೆ ಇರಾನ್ನ ಫಾರಿನ್ ಮಿನಿಸ್ಟ್ರಿ ವಕ್ತಾರ ಇಸ್ಮಾಯಿಲ್ ಬಗಾಯಿ ಆಕ್ರೋಶ ಹೊರ ಹಾಕಿದ್ದಾರೆ. ಅಬ್ಬಾಸ್ ಖಿಯಾರೋಸ್ತಾಮಿ ಅವರ ಮನೆ ಕೂಡ ಅಮೆರಿಕಾಗೆ ಇಮ್ಮಿನೆಂಟ್ ಥ್ರೆಟ್ ಆಗಿತ್ತಾ? ಇದರಿಂದ ಏನಾದರೂ ಅಪಾಯ ನಿಮಗಿತ್ತಾ? ಈ ಡೈರೆಕ್ಟರ್ ಫಿಲ್ಮ್ ಮೇಕರ್ ಮೇಲೆ ಈ ಡೈರೆಕ್ಟರ್ ಫಿಲ್ಮ್ ಮೇಕರ್ ಅನ್ನು ಬಿಟ್ಟಿಲ್ಲಲ್ಲ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಈ ಯುದ್ಧ ಬರೀ ಆಡಳಿತದ ವಿರುದ್ಧ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಾಗರಿಕತೆ ಹಾಗೂ ಐಡೆಂಟಿಟಿ ಮೇಲಿನ ದಾಳಿ ಅಂತ ಹೇಳಿ ಇಸ್ಮಾಯಿಲ್ ಕಿಡಿಕಾರಿದ್ದಾರೆ. ಈ ಅಬ್ಬಾಸ್ ಖಿಯಾರೋಸ್ತಾಮಿ ಇರಾನ್ ಕಂಡಂತಹ ಅದ್ಭುತ ನಿರ್ದೇಶಕ. ಇವರ ಟೇಸ್ಟ್ ಆಫ್ ಚೆರ್ರಿ ಅನ್ನೋ ಸಿನಿಮಾಗೆ ವಿಶ್ವವಿಖ್ಯಾತ ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಪ್ರತಿಷ್ಠಿತ ಪಾಮ್ ಡಿ ಆರ್ ಅವಾರ್ಡ್ ಸಿಕ್ಕಿತ್ತು. ಇನ್ನು ಜಗತ್ತಿನಾದ್ಯಂತ ತೈಲ ಬೆಲೆ ಗಗನಕ್ಕೇರುತ್ತಿರೋ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಈಗ ಬಿಗ್ ಡಿಸಿಷನ್ ತಗೊಂಡಿದೆ. ಹಾರ್ಮುಜ್ ಜಲಸಂಧಿ ಭಾಗಶಃ ಬಂದ್ ಆಗಿರೋದ್ರಿಂದ ತೈಲ ಸರಬರಾಜಿಗೆ ದೊಡ್ಡ ಸಮಸ್ಯೆ ಆಗಿದೆ.
ಹೀಗಾಗಿ ನಮ್ಮಲ್ಲಿರೋ ತುರ್ತು ತೈಲ ದಾಸ್ತಾನನ್ನ ಬಿಡುಗಡೆ ಮಾಡ್ತೀವಿ ಅಂತ IAEA ಮುಖ್ಯಸ್ಥ ಫಾತಿ ಬಿರೋಲ್ ಹೇಳಿದ್ದಾರೆ. ಈಗ ಆಲ್ರೆಡಿ ಇತಿಹಾಸದಲ್ಲೇ ಅತಿ ದೊಡ್ಡ ಮಟ್ಟದ 40 ಕೋಟಿ ಬ್ಯಾರೆಲ್ ತೈಲವನ್ನ ಬಿಡುಗಡೆ ಮಾಡೋದಾಗಿ ಡಿಸೈಡ್ ಆಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಇನ್ನೂ ಹಾಳಾಗ್ತಿರೋದ್ರಿಂದ ಹೆಚ್ಚುವರಿಯಾಗಿ ಇನ್ನೂ ಹೆಚ್ಚಿನ ತೈಲವನ್ನ ಮಾರ್ಕೆಟ್ಗೆ ಬಿಡ್ತೀವಿ ಅಂತ ಬಿರೋಲ್ ಭರವಸೆ ಕೊಟ್ಟಿದ್ದಾರೆ. 80% ಇನ್ನೂ ಸ್ಟಾಕ್ ಇದೆ ನಮ್ಮ ಹತ್ರ, ಅಗತ್ಯ ಬಿದ್ದಾಗ ಹೆಚ್ಚುವರಿ ದಾಸ್ತಾನನ ಕೂಡ ಬಳಸ್ಕೊಳ್ಳೋಕೆ ನಾವು ರೆಡಿ ಅಂತ ಹೇಳಿದ್ದಾರೆ. ಇನ್ನು ಈ ಯುದ್ಧ ಇಸ್ರೇಲ್ಗೂ ಭಾರಿ ಪೆಟ್ಟು ಕೊಡ್ತಾ ಇದೆ. ಕೇವಲ 24 ಗಂಟೆಗಳಲ್ಲಿ 200ಕ್ಕೂ ಅಧಿಕ ಇಸ್ರೇಲಿಗಳು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಇಸ್ರೇಲ್ನ ಆರೋಗ್ಯ ಇಲಾಖೆನೇ ಮಾಹಿತಿ ಕೊಟ್ಟಿದೆ. ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಯುದ್ಧ ಸಾರಿದಾಗಿನಿಂದ ಈವರೆಗೆ 5,000ಕ್ಕೂ ಅಧಿಕ ಇಸ್ರೇಲಿಗರು ಗಾಯಗೊಂಡಿದ್ದಾರೆ. 120 ಜನ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆದಿದ್ದಾರೆ. 12 ಜನರು ಬಹಳ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ಇಸ್ರೇಲ್ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಇರಾಕ್ನ ಅನ್ಬರ್ ಪ್ರಾಂತ್ಯದಲ್ಲಿ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಫೈಟರ್ಸ್ ಅನ್ನ ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಮಾಡಲಾಗಿತ್ತಲ್ಲ, ಈ ದಾಳಿಯಲ್ಲಿ ಕನಿಷ್ಠ 7 ಫೈಟರ್ಸ್ ಪ್ರಾಣ ಕಳ್ಕೊಂಡಿದ್ದಾರೆ. ಇವರೆಲ್ಲ ಇರಾನ್ ಬೆಂಬಲಿತ. 13 ಜನ ಗಾಯಗೊಂಡಿದ್ದಾರೆ. ಇನ್ನು UAE ಅಧ್ಯಕ್ಷರ ಸಲಹೆಗಾರ ಅನ್ವರ್ ಗರ್ಗಾಶ್ ಈಗ ಅರಬ್ ರಾಷ್ಟ್ರಗಳ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಇರಾನ್ ಯುದ್ಧದ ಈ ಕಷ್ಟದ ಟೈಮ್ನಲ್ಲಿ ನಮಗೆ ಬೇರೆ ರಾಷ್ಟ್ರಗಳ ಸೇನೆ ಅಥವಾ ಯುದ್ಧ ಸಾಮಗ್ರಿಗಿಂತ ನಮಗೆ ಯಾರು ನಿಜವಾದ ಫ್ರೆಂಡ್ಸ್ ಅನ್ನೋ ಕ್ಲಾರಿಟಿ ಬೇಕು ಅಂತ ಹೇಳಿದ್ದಾರೆ. ಇರಾನ್ ದಾಳಿ ಶುರುವಾದಾಗಿನಿಂದ ಕೆಲ ರಾಷ್ಟ್ರಗಳು ಬರೀ ಬಾಯಿ ಮಾತಲ್ಲಿ ಸಾಂತ್ವನ ಹೇಳ್ತಿವೆ, ಹೆಲ್ಪೇ ಮಾಡ್ತಿಲ್ಲ. ಸಂಕಷ್ಟದ ಟೈಮ್ನಲ್ಲಿ ಜೊತೆಗೆ ನಿಲ್ಲೋರು ಯಾರು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಇರಾನ್ನಲ್ಲಿ ಇಂಟರ್ನೆಟ್ ಸಂಪೂರ್ಣವಾಗಿ ಬಂದಾಗಿ ಇವತ್ತಿಗೆ ಬರೋಬ್ಬರಿ 26 ದಿನಗಳಾಗಿವೆ. ಸುಮಾರು 600 ಗಂಟೆಗಳ ಕಾಲ ಇರಾನ್ ಜನರಿಗೆ ಹೊರ ಜಗತ್ತಿನೊಂದಿಗೆ ಯಾವುದೇ ಸಂಪರ್ಕ ಇಲ್ಲದಂತೆ ಅಲ್ಲಿನ ಸರ್ಕಾರ ಇಂಟರ್ನೆಟ್ ಕಟ್ ಮಾಡಿದೆ ಅಂತ ನೆಟ್ ಬ್ಲಾಕ್ಸ್ ಸಂಸ್ಥೆಯ ವರದಿ ಹೇಳ್ತಾ ಇದೆ. ಯುದ್ಧದ ಟೈಮ್ನಲ್ಲಿ ಜನರಿಗೆ ಸಿಗಬೇಕಾಗಿರೋ ಮಾಹಿತಿ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಇದರಿಂದ ಇರಾನ್ ನಾಗರಿಕರು ಅಂತಾರಾಷ್ಟ್ರೀಯ ನೆಟ್ವರ್ಕ್ನಿಂದ ಸಂಪೂರ್ಣವಾಗಿ ಕಟ್ ಆಫ್ ಆಗಿದ್ದಾರೆ ಅಂತ ಸಂಸ್ಥೆ ಆತಂಕ ವ್ಯಕ್ತಪಡಿಸಿದೆ. ಏನೋ ವಿಶ್ವಸಂಸ್ಥೆಯಲ್ಲಿ ಸೌದಿ ಅರೇಬಿಯಾ ಈಗ ಇರಾನ್ ವಿರುದ್ಧ ಕೆಂಡಾಮಂಡಲಾಗಿದೆ. ನಮ್ಮ ದೇಶ ಅಕ್ಕಪಕ್ಕದ ಇತರ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ನಡೆಸ್ತಿರೋ ದಾಳಿಯನ್ನು ಸುಮ್ಮನೆ ಕೂತು ನೋಡೋಕೆ ಆಗಲ್ಲ ಅಂತ ಸೌದಿ ರಾಯಭಾರಿ ಅಬ್ದುಲ್ ಮೊಹಸೆನ್ ಗುಡುಗಿದ್ದಾರೆ. ನಾವು ಈ ಯುದ್ಧದಲ್ಲಿ ಯಾವುದೇ ಪಾರ್ಟಿ ಅಲ್ಲದೆ ಹೋದರೂ ಕೂಡ ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಇದು. ಒಳ್ಳೆ ನೆರೆಹೊರೆಯವರ ಥರ ಇರೋದನ್ನು ಬಿಟ್ಟು ಶಾಂತಿ ಸ್ಥಾಪಿಸೋಕೆ ಪ್ರಯತ್ನ ಪಡ್ತಾ ಇರೋ, ಮಧ್ಯಸ್ಥಿಕೆ ಮಾಡ್ತಿರೋ ರಾಷ್ಟ್ರಗಳನ್ನೇ ಟಾರ್ಗೆಟ್ ಮಾಡೋದು ಸರಿಯಲ್ಲ. ಇದನ್ನು ಹಿಂಗೆ ನಿರ್ಲಕ್ಷ್ಯ ಮಾಡ್ತಾ ಇರೋಕ್ಕಾಗಲ್ಲ, ನಮ್ಮ ತಾಳ್ಮೆ ಮಿತಿ ಮೀರ್ತಿದೆ ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ಕತರ್ ಕೂಡ ಹಾಗೆ ಹೇಳಿದೆ. ಇರಾನ್ ನಡೆಸ್ತಿರೋ ಡ್ರೋನ್ ಮತ್ತು ಮಿಸೈಲ್ ಅಟ್ಯಾಕ್ಗಳನ್ನು ನೋಡಿ ನಮಗೆ ಇನ್ಮುಂದೆ ಸುಮ್ಮನೆ ಕೂರಕ್ಕಾಗಲ್ಲ ಅನ್ನೋ ವಾರ್ನಿಂಗನ್ನು ಕತರ್ ರಾಯಭಾರಿ ಹಿಂದ್ ಬಿಂತ್ ಅಬ್ದುಲ್ ರೆಹಮಾನ್ ಅಲ್ ಮುಫ್ತಾ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಪ್ರಮುಖ ಯುದ್ಧದ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಮುಂದೆ ಕೂಡ ನಿರಂತರವಾಗಿ ಎಲ್ಲ ಮಾಹಿತಿಯನ್ನು ಟೈಮ್ಲಿ ಆಗಿ ನಿಮಗೆ ರೀಚ್ ಮಾಡಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಗಲೇ ಹೇಳಿದ ಹಾಗೆ ಆಸಕ್ತ ವೀಕ್ಷಕರು ಪ್ರೀಮಿಯಂ ಸದಸ್ಯರಾಗೋದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.